ನೆಗೆಟಿವ್ ಎಮೋಷನ್ಸ್ ಅಥವಾ ನೆಗೆಟಿವ್ ಥಾಟ್ಸ್ ಮೊದಲು ಮನುಷ್ಯಂಗೆ ಬರೋದೇನೆ, ಅಯ್ಯೋ ಹೀಗಾಗ್ಬಿಟ್ರೆ, ನಾನು ಅಲ್ಲಿ ಹೋದಾಗ ನಾನು ಬಿದ್ದು ಹೋಗ್ಬಿಟ್ರೆ ಒಳ್ಳೇದೇನೋ ಆಗುತ್ತೆ ಅನ್ನೋದಕ್ಕಿಂತ ಮೊದಲು ಬರೋದೇ ನೆಗೆಟಿವ್ ಥಾಟ್ಸ್. ಇದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ? ಹೌದು, ಇದು ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನ ಹೇಳ್ತಾನೆ, ಇದು ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಓ ಕೇಶವ, ನಾವೆಲ್ಲ ಯುದ್ಧ ಮಾಡಕ್ ಬಂದಿದ್ದೇವೆ ಇಲ್ಲಿ. ಈ ಯುದ್ಧದ ಪರಿಣಾಮವನ್ನ ಚಿಂತಿಸಿದ್ರೆ ನನಗೆ ಕೆಟ್ಟದ್ದೇ ಬರ್ತಾ ಇದೆ ಮನಸ್ಸಿಗೆ. ಅವರು ಧರ್ಮಕ್ಕೋಸ್ಕರ ಹೋರಾಡ್ತಾ ಇರೋದು ಅನ್ನೋದು ಮರ್ತ್ಬಿಟ್ಟ ಅರ್ಜುನ. ಆದ್ರೆ ಇದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ದ ಅರ್ಜುನ. ಇದು ಎಲ್ಲರ ಮನಸ್ಥಿತಿ ಹೀಗಿರುತ್ತೆ ಯಾವಾಗ್ಲೂ. ನೀವು ಹೇಳ್ದ ಹಾಗೆ ಒಂದು 100 ರೀಸನ್ಸ್ ಇರಬಹುದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ. ಆದ್ರೆ ನೆಗೆಟಿವ್ ಅನ್ನೋದು ಒಂದು ಇದ್ರೆ ನಮ್ಮ ಮನಸ್ಸು ಅದರ ಬಗ್ಗೆನೇ ಯೋಚನೆ ಮಾಡಕ್ ಹೋಗುತ್ತೆ ಅಲ್ವಾ? ಸೊ ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂದ್ರೆ ಬಹಳ ಸಿಂಪಲ್. ನಿನ್ನ ಕೈಯಲ್ಲಿ ಏನಿದೆ? ಕರ್ಮ ಮಾಡುವುದು ಮಾತ್ರ ನಿನ್ನ ಕೈಯಲ್ಲಿದೆ. ಫಲಾಫಲಗಳ ಚಿಂತೆ ನಿನಗೆ ಬೇಡ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಇದು ಬಹಳ ಸುಲಭವಾದ ಸೂತ್ರ. ಅಫ್ಕೋರ್ಸ್ ನಾವು ಕೆಲಸ ಮಾಡುವ ಮುಂಚೆ ಯೋಚನೆ ಮಾಡಬೇಕು ನಮ್ಮ ಕೆಲಸದ ಪರಿಣಾಮ ಏನಾಗುತ್ತೆ ಅಂತ. ಆದರೆ ಓವರ್ ಥಿಂಕಿಂಗ್, ತುಂಬ ಅದರ ಬಗ್ಗೆ ಕೆಟ್ಟದಾಗ್ಬಿಡುತ್ತೇನೋ ಅಂತ ಯೋಚನೆ ಮಾಡಿಕೊಂಡೇ ಇದ್ರೆ ನಾವು ನಮಗೆ ಬಂದಿರುವ ಆಪರ್ಚುನಿಟಿಯನ್ನು ಮಿಸ್ ಮಾಡಿಬಿಡ್ತೇವೆ. ಕೆಲಸವನ್ನು ಮಾಡುವ, ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಆಪರ್ಚುನಿಟಿಯನ್ನು ಕಳೆದುಕೊಳ್ಬಿಡ್ತೇವೆ. ಅದಕ್ಕೋಸ್ಕರ ಕೃಷ್ಣ ಏನು ಹೇಳ್ತಾನೆ, ಕೆಲಸ ಮಾತ್ರ ನಿನ್ನ ಕೈಯಲ್ಲಿರೋದು, ಅದರ ಫಲ ನಿನ್ನ ಕೈಯಲ್ಲಿಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡಬೇಡ ಅನ್ನೋದು ಭಗವಂತನ ಸಂದೇಶ.